ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ವ್ಲಾಗ್ಸ್. ಡೇ 4 ಇನ್ ಜರ್ಮನಿ. ಸೊ ಇವತ್ತು ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಹೋಗಿದ್ದೆ ಲೆಬ್ನಿಸ್ ಯೂನಿವರ್ಸಿಟಿ ಅಂತ ಹೇಳಿ. ಇಲ್ಲಿನ ಆರ್ಕಿಟೆಕ್ಚರು, ಯೂನಿವರ್ಸಿಟಿದು ಆರ್ಕಿಟೆಕ್ಚರು ತುಂಬಾ ಚೆನ್ನಾಗಿದೆ. ಔಟ್ಸೈಡಿಂದ ನಿಂತ್ಕೊಂಡು ನೋಡಿದ್ರೆ ವಾವ್, ಇದು ಯೂನಿವರ್ಸಿಟಿನ ಯಾವುದೋ ಒಂದು ಮಾನ್ಯುಮೆಂಟ್ಸು ಇಲ್ಲ ಎಕ್ಸಿಬಿಷನ್ನು, ಏನೋ ಒಂದು ಓಲ್ಡ್ ಬಿಲ್ಡಿಂಗ್ ಥರ ಅನಿಸುತ್ತೆ. ಬಟ್ ಅದು ಯೂನಿವರ್ಸಿಟಿ, ಅಷ್ಟು ಬ್ಯೂಟಿಫುಲ್ ಆಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಲ್ಲದೆ ಅದ್ರ ಮುಂದೆನೇ ಪಾರ್ಕ್ ಇದೆ. ಸೊ ಆ ಪಾರ್ಕು ಅಂತ ಅನ್ಸೋದೇ ಇಲ್ಲ, ಯಾಕೆಂದರೆ ಅಷ್ಟು ದೊಡ್ಡದಾಗಿದೆ, ಅಷ್ಟು ಗ್ರೀನರಿ ಎಲ್ಲನೂ ಸಹ ಸ್ಟ್ರಕ್ಚರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿರುವಂತಹ ಮರಗಳಂತೂ ಎಷ್ಟು ಅವರು ಆದಷ್ಟು ಮೇಂಟೈನ್ ಮಾಡ್ತಾರೆ ಅಂತ ಅನಿಸುತ್ತೆ. ನೋಡೋಕ್ಕಂತೂ ಸಖತ್ತಾಗಿತ್ತು. ಹಾಗೆ ವಾಕ್ ಮಾಡ್ತಾ ಇದ್ದರೆ ಎಷ್ಟು ಅಗಲಾಗಿದೆ ಅಪ್ಪ, ಎಷ್ಟು ದೊಡ್ಡದಾಗಿ ಪಾರ್ಕ್ ಅಂತ ಹೇಳಬೇಕು ಇಲ್ಲ ಫಾರೆಸ್ಟ್ ಅಂತ ಹೇಳಬೇಕು ಗೊತ್ತೇ ಆಗೋದಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಳಿ ಅಂತೂ ಹೆವಿ ಇರುತ್ತೆ. ಸೊ ಡೇನ ಸ್ಪೆಂಡ್ ಮಾಡೋಕ್ಕೆ ಆಫ್ಟರ್ ಸ್ಟ್ರೆಸ್ಫುಲ್ ವರ್ಕ್ ಅಂತೂ ಇಫ್ ಯು ಆರ್ ಗೋಯಿಂಗ್ ದೇರ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿರುತ್ತೆ. ಯೂಶ್ವಲಿ ಇಲ್ಲಿ ಜರ್ಮನ್ಸು ಮತ್ತು ಅಂದರೆ ಈ ಪ್ಲೇಸ್ ಇರೋದು ಹ್ಯಾನೋವರಲ್ಲಲ್ವಾ. ಸೊ ಪೀಪಲ್ಲು ಯೂಶ್ವಲಿ ಇದನ್ನು ಸೈಕ್ಲಿಂಗ್ ಮಾಡೋಕ್ಕೆ, ವಾಕಿಂಗ್ ಮಾಡೋಕ್ಕೆ, ರನ್ನಿಂಗ್ ಮಾಡೋಕ್ಕೆ ಅಂತ ಹೇಳಿ ಈ ಪ್ಲೇಸ್ಗೆ ಬರ್ತಾರೆ. ಸೊ ಕಾಲೇಜ್ ಸ್ಟೂಡೆಂಟು ಇರ್ತಾರೆ, ಯೂನಿವರ್ಸಿಟಿ ಮುಂದೆ ಇರೋದ್ರಿಂದ ಯೂಶ್ವಲಿ ಬ್ರೇಕ್ಸಲ್ಲಿ ಇದ್ದಾಗೆಲ್ಲ ಇಲ್ಲಿ ಬರ್ತಿರ್ತಾರೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಒಂದು ರೌಂಡ್ನ ನಿಜವಾಗ್ಲೂ ಎಲ್ಲನೂ ಸುತ್ಕೊಂಡು ನೋಡೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.